ಹಲೋ ಎವ್ರಿವನ್, ಎಲ್ರಿಗೂ ಇಂಗ್ಲೀಷ್ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವು ಇವತ್ತಿನ ವಿಡಿಯೋದ ಕ್ಲಾಸ್ನಲ್ಲಿ 50ಕ್ಕಿಂತ ಹೆಚ್ಚು ದಿನಬಳಕೆಯ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೇವೆ. ಇವು ಬಹಳ ಮಹತ್ವದ ವಾಕ್ಯಗಳು. ಇವುಗಳನ್ನು ಕಲಿಯುವುದರಿಂದ ನಿಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಅಥವಾ ಬರೆಯಲಿಕ್ಕೆ ಆಗಲಿ ಈಸಿ ಆಗುತ್ತದೆ, ಹಾಗೆ ಹೆಲ್ಪ್ಫುಲ್ ಆಗುತ್ತದೆ. ಯಾಕಂದರೆ ಇವು ದಿನನಿತ್ಯ ನಾವು ನಮ್ಮ ಲೈಫ್ನಲ್ಲಿ ಬಳಸುವಂಥ ವಾಕ್ಯಗಳೇ ಆಗಿವೆ. ಅದಕ್ಕಾಗಿ ಇವುಗಳನ್ನು ಕೇರ್ಫುಲ್ಲಾಗಿ ನೋಡಿ, ಯಾಕಂದರೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಈ ವಾಕ್ಯಗಳು ಹೆಲ್ಪ್ಫುಲ್ ಆಗ್ತಾವಂತ ಹೇಳ್ತಾ, ಹಾಗೆ ಇವುಗಳನ್ನು ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಟುಕೊಳ್ಳೋದ್ರಿಂದ ಅದು ಬೇಗ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಬಹುದು. ಮತ್ತೇಕೆ ತಡ, ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಧಾನವಾಗಿ ನಡೆಯಿರಿ. ವಾಕ್ ಸ್ಲೋಲಿ. ನನ್ನನ್ನು ನೋಡು. ಲುಕ್ ಆಟ್ ಮೀ. ಏನಾಯಿತು? ವಾಟ್ ಹ್ಯಾಪನ್ಡ್? ಸರಿಯಾಗಿ ವರ್ತಿಸಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಬಿಹೇವ್ ಪ್ರಾಪರ್ಲಿ. ಇದನ್ನು ಮುಟ್ಟಬೇಡ. ಡೋಂಟ್ ಟಚ್ ಇಟ್. ತಯಾರಾಗು. ಗೆಟ್ ರೆಡಿ. ನನಗೆ ಕೊಡಿ. ಗಿವ್ ಮೀ. ಸ್ನಾನ ಮಾಡು. ಟೇಕ್ ಬಾತ್. ಮತ್ತೆ ಪ್ರಯತ್ನಿಸು. ಟ್ರೈ ಅಗೈನ್. ಎದ್ದು ನಿಲ್ಲು. ಸ್ಟ್ಯಾಂಡ್ ಅಪ್. ಏನಾದರೂ ವಿಶೇಷ? ಎನಿಥಿಂಗ್ ಸ್ಪೆಷಲ್? ಮರೆಯಬೇಡ. ಇದಕ್ಕೆ ಹೇಳ್ತೀವಿ ಡೋಂಟ್ ಫಾರ್ಗೆಟ್. ನಾಚಿಕೆ ಪಡಬೇಡ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಬಿ ಶೇ. ಯಾವ ತೊಂದರೆ ಇಲ್ಲ. ನೋ ಪ್ರಾಬ್ಲಮ್. ರುಚಿ ನೋಡು. ಟೇಸ್ಟ್ ಇಟ್. ಬೇರೆ ಏನಾದರೂ? ಇದಕ್ಕೆ ಹೇಳಬೇಕು ಎನಿಥಿಂಗ್ ಎಲ್ಸ್. ಇದನ್ನು ಹಿಡಿದುಕೊಳ್ಳಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೋಲ್ಡ್ ದಿಸ್. ಪಕ್ಕಕ್ಕೆ ಸರಿಸಿ ಅಥವಾ ಸೈಡಿಗೆ ಸರಿಸಿ ಅಂತೀವಲ್ಲ, ಮೂವ್ ಅಸೈಡ್. ತಾಳ್ಮೆಯಿಂದಿರಿ. ತಾಳ್ಮೆ ಕಳ್ಕೋಬಿಡ್ಲಿಕ್ಕೆ ಹ್ಯಾವ್ ಪೇಷನ್ಸ್. ಅಳಬೇಡ ಅನ್ನೋಕ್ಕೆ ಡೋಂಟ್ ಕ್ರೈ. ಜೋರಾಗಿ ಓದು. ರೀಡ್ ಅಲೌಡ್. ದೂರವಿರು. ಸ್ಟೇ ಅವೇ. ಅವಳನ್ನು ಮರೆತು ಬಿಡು ಅನ್ನೋಕ್ಕೆ ಫಾರ್ಗೆಟ್ ಹರ್. ಇಲ್ಲೇ ಇರು. ಎಲ್ಲಿ ಹೋಗಬೇಡ, ಇಲ್ಲೇ ಇರು ಅನ್ನೋಕ್ಕೆ ಸ್ಟೇ ಹರ್. ನಂಗೆ ಗೊತ್ತಿತ್ತು ಅನ್ನೋಕ್ಕೆ ಐ ನ್ಯೂ ಇಟ್. ನನಗೆ ಹಸಿವಾಗಿದೆ. ಐ ಆಮ್ ಹಂಗ್ರಿ. ನಾನು ನಿಮಗೆ ಭೇಟಿಯಾಗುತ್ತೇನೆ. ಇದಕ್ಕೆ ಹೇಳ್ತೀವಿ ಐ ವಿಲ್ ಮೀಟ್ ಯು. ನೇರವಾಗಿ ಹೋಗು. ಗೋ ಸ್ಟ್ರೈಟ್. ನಾನು ನಿಮಗೆ ತಿಳಿಸುತ್ತೇನೆ. ಇದೇನಾದರೂ ವಿಷಯ ಇದ್ದಾಗ ಹೇಳ್ತೀವಲ್ಲ, ಐ ವಿಲ್ ಲೆಟ್ ಯು ನಾವ್. ಅವರಿಗೆ ಸಹಾಯ ಮಾಡು. ಹೆಲ್ಪ್ ದೆಮ್.
ಇದನ್ನು ಮರೆತು ಬಿಡು, ಇದನ್ನು ಮರೆತು ಬಿಡು. ಫಾರ್ಗೆಟ್ ಇಟ್, ಫಾರ್ಗೆಟ್ ಇಟ್. ನೀನು ಕೂಡ, ನೀನು ಕೂಡ. ಯು ಟು, ಯು ಟು. ಅದು ಸತ್ಯ, ಅದು ಸತ್ಯ. ದ್ಯಾಟ್ಸ್ ಟ್ರೂ, ದ್ಯಾಟ್ಸ್ ಟ್ರೂ. ನಾಳೆ ನನಗೆ ಕರೆ ಮಾಡಿ, ನಾಳೆ ನನಗೆ ಕರೆ ಮಾಡಿ. ಕಾಲ್ ಮೀ ಟುಮಾರೋ, ಕಾಲ್ ಮೀ ಟುಮಾರೋ. ಖಂಡಿತವಾಗಿಯೂ ಇಲ್ಲ. ಅಬ್ಸಲ್ಯೂಟ್ಲಿ ನಾಟ್, ಅಬ್ಸಲ್ಯೂಟ್ಲಿ ನಾಟ್. ಇದು ಸುಲಭ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಇಟ್ಸ್ ಈಸಿ, ಇಟ್ಸ್ ಈಸಿ. ಅದು ಸಾಕು, ಅದು ಸಾಕು. ದ್ಯಾಟ್ಸ್ ಎನಫ್, ದ್ಯಾಟ್ಸ್ ಎನಫ್. ಈಗಲೇ ಮಾಡಿ, ಈಗಲೇ ಮಾಡಿ. ಡೂ ಇಟ್ ರೈಟ್ ನಾವ್, ಡೂ ಇಟ್ ರೈಟ್ ನಾವ್. ನಾನು ಅದನ್ನು ನಂಬಲು ಸಾಧ್ಯವಿಲ್ಲ. ಐ ಕಾಂಟ್ ಬಿಲೀವ್ ಇಟ್, ಐ ಕಾಂಟ್ ಬಿಲೀವ್ ಇಟ್. ನಾನು ಮಾಡಬಲ್ಲೆ, ನನ್ನ ಕೈಲಿ ಅಕ್ಕೈತೆ, ನಾ ಮಾಡ್ತೀನಿ ಅಂತೀವಲ್ಲ ಅದನ್ನೇ ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಅದನ್ನು ಮಾಡಬೇಡಿ, ಅದನ್ನು ಡೋಂಟ್ ಡೂ ಇಟ್, ಡೋಂಟ್ ಡೂ ಇಟ್. ನೀವು ಮುಗಿಸಿದ್ದೀರಾ? ಇದಕ್ಕೆ ಹೇಳಬೇಕು, ಹ್ಯಾವ್ ಯು ಫಿನಿಶ್ಡ್, ಹ್ಯಾವ್ ಯು ಫಿನಿಶ್ಡ್. ನನಗದು ವಾಪಸ್ ಬೇಕು, ನನಗದು ವಾಪಸ್ ಬೇಕು. ಐ ವಾಂಟ್ ಇಟ್ ಬ್ಯಾಕ್, ಐ ವಾಂಟ್ ಇಟ್ ಬ್ಯಾಕ್. ದಯವಿಟ್ಟು ಆನ್ಲೈನ್ನಲ್ಲಿರಿ. ಇದಕ್ಕೆ ಹೇಳ್ತೀವಿ, ಪ್ಲೀಸ್ ಬಿ ಆನ್ಲೈನ್, ಪ್ಲೀಸ್ ಬಿ ಆನ್ಲೈನ್. ಅಗತ್ಯವಿಲ್ಲ, ಅಗತ್ಯವಿಲ್ಲ. ನೋ ನೀಡ್, ನೋ ನೀಡ್. ನನ್ನನ್ನು ನಂಬು, ನನ್ನನ್ನು ನಂಬು. ಬಿಲೀವ್ ಮೀ ಅಥವಾ ಟ್ರಸ್ಟ್ ಮೀ ಅಂತಲೂ ಹೇಳ್ತೀವಿ. ನಿಖರವಾಗಿ ಅದೇ ಅಂದರೆ ಯಾವುದಾದ್ರೂ ಒಂದು ವಸ್ತು ಹೇಳ್ತೀವಲ್ಲ, ಇಲ್ಲ ನಾನು ನೋಡಿ ನನಗೆ ಎಕ್ಸಾಕ್ಟ್ಲಿ ದ ಸೇಮ್. ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ. ಎವ್ರಿಥಿಂಗ್ ಈಸ್ ಓಕೆ, ಎವ್ರಿಥಿಂಗ್ ಈಸ್ ಓಕೆ. ನಿರ್ಲಕ್ಷಿಸಲು ಕಲಿಯಿರಿ, ನಿರ್ಲಕ್ಷಿಸಲು ಕಲಿಯಿರಿ. ಲರ್ನ್ ಟು ಇಗ್ನೋರ್, ಲರ್ನ್ ಟು ಇಗ್ನೋರ್. ಪ್ರಯತ್ನಿಸುತ್ತಲೇ ಇರು, ಪ್ರಯತ್ನಿಸುತ್ತಲೇ ಇರು. ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್. ನಿನಗೆ ಗೊತ್ತು, ನಿನಗೆ ಗೊತ್ತು. ಯು ನೌ ವಾಟ್, ಯು ನೌ ವಾಟ್. ಇರಲಿ ಬಿಡಿ, ಇರಲಿ ಬಿಡಿ. ಲೆಟ್ ಇಟ್ ಬಿ, ಲೆಟ್ ಇಟ್ ಬಿ. ನನಗೆ ತೋರಿಸು, ನನಗೆ ತೋರಿಸು. ಶೋ ಮೀ, ಶೋ ಮೀ. ತಡ ಮಾಡಬೇಡಿ. ಇದಕ್ಕೆ ಹೇಳಬೇಕು, ಡೋಂಟ್ ಡಿಲೇ, ಡೋಂಟ್ ಡಿಲೇ. ಶಾಂತವಾಗು, ಶಾಂತವಾಗು ಅನ್ನೋಕ್ಕೆ ಕಾಮ್ ಡೌನ್, ಕಾಮ್ ಡೌನ್. ನನಗೆ ಮಾತನಾಡಲು ಬಿಡಿ ಅಥವಾ ಮಾತಾಡೋಕ್ಕೆ ಅವಕಾಶ ಕೊಡಿ ಅನ್ನೋಕ್ಕೆ ಲೆಟ್ ಮೀ ಸ್ಪೀಕ್, ಲೆಟ್ ಮೀ ಸ್ಪೀಕ್. ಒಳಗಡೆ ಇರು, ನಾ ಕರಿತನ ಬರಬೇಡ, ಒಳಗಿರು ಅಂತೀವಲ್ಲ. ಸ್ಟೇ ಇನ್ಸೈಡ್, ಸ್ಟೇ ಇನ್ಸೈಡ್. ಗೊತ್ತಾಯಿತು. ಗಾಟ್ ಇಟ್, ಗಾಟ್ ಇಟ್. ಅದು ಸರಿ ಇದೆ, ಅದು ಸರಿ ಇದೆ. ದ್ಯಾಟ್ಸ್ ರೈಟ್, ದ್ಯಾಟ್ಸ್ ರೈಟ್. ವೇಗವಾಗಿ ಮಾಡಿ, ವೇಗವಾಗಿ ಮಾಡಿ. ಡೂ ಫಾಸ್ಟ್, ಡೂ ಫಾಸ್ಟ್. ಏನಾದರೂ ಹೇಳು. ಸೇ ಸಮಥಿಂಗ್, ಸೇ ಸಮಥಿಂಗ್. ನನಗೆ ಇನ್ನಷ್ಟು ಹೇಳು. ಟೆಲ್ ಮೀ ಮೋರ್, ಟೆಲ್ ಮೀ